ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದ್ನಿಕಾಯಿ ಎಣ್ಗಾಯಿ. ಸೊ ಇದನ್ನು ಮಾಡೋಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಒಣ ಕೊಬ್ಬರಿನ ಈ ಥರ ಇದನ್ನು ಬಂದ್ಬಿಟ್ಟು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಇದು ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋತನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ಬಂದುಬಿಟ್ಟು ಒಂದು ಕಡೆ ತೆಗೆದಿಟ್ಕೋಬೇಕು. ಇವಾಗ ತಕ್ಕೊಂಡು ಇದೇ ಇದರಲ್ಲಿ ಬಂದುಬಿಟ್ಟು ನಾವು ಫ್ರೈ ಪ್ಯಾನಲ್ಲೇ ಫ್ರೈ ಮಾಡ್ಕೊಳ್ಳಿ ನಡೆಯುತ್ತೆ. ನಾನು ಬಂದುಬಿಟ್ಟು ಇಲ್ಲಿ ರೊಟ್ಟಿ ಬೇಯಿಸ್ತೇವೆ ಇತ್ತಲ್ಲ ಅದರಲ್ಲೇ ಬಂದುಬಿಟ್ಟು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮಸಾಲೆ ನಿಮ್ಮ ಮನೇಲಿ ಯಾವುದಿದೆ ಮಸಾಲೆ ಅದು ತಗೊಳ್ಳಿ. ಇಲ್ಲಿ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಮತ್ತು ಇದು ಬಂದ್ಬಿಟ್ಟು ಎಲೆ, ಮಸಾಲೆ ಎಲೆ, ಇದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಇದು ಫ್ರೈ ಮಾಡ್ಕೊಂಡಿರೋದನ್ನ ಇವಾಗ ಅದೇ ಜಾರಿಗೆ ತಕ್ಕೊಳ್ಳೋಣ. ಈಗ ಈರುಳ್ಳಿನೂ ಫ್ರೈ ಮಾಡಿಕೊಂಡು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಇವಾಗ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಆಮೇಲೆ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಮಸಾಲೆನೂ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಖಾರಕ್ಕೂ ನಿಮ್ಮ ಕಡೆ ಯಾವ ಖಾರ ಇರುತ್ತೆ ಆ ಖಾರನೇ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಗುರೆಳ್ ಪುಡಿ, ಒಂದು ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದು ನೋಡಿ, ಇದಕ್ಕೆ ಒಂದಿಟ್ಟು ಹುಂಚಿ ಹುಳಿನ ನೆನೆ ಇಟ್ಕೊಂಡಿದ್ವಲ್ಲ ಅದ್ರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ರುಬ್ಬಿದ್ದು ನೋಡ್ರಿ ಈ ಥರ ಬಂದೈತಿ. ಈಗ ಇದನ್ನು ಬದ್ನಿಕಾಯಿ ಒಳಗೆ ತುಂಬ್ಕೊತ ಬದ್ನಿಕಾಯಿನ ಈ ಥರ 4 ಭಾಗ ಮಾಡಿ ಹಿಂದಿಂದ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ. 4 ಭಾಗ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ಇದ್ರಾಗ ಇದನ್ನು ರುಬ್ಬಿದ ಮಿಶ್ರಣ ತುಂಬಿ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆ ಎಣ್ಣೆನ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಎಣ್ಗಾಯಿಗೆ ಕಟ್ ಮಾಡಿ ಇಟ್ಕೊಂಡು ಬದ್ನಿಕಾಯಿನ ಮತ್ತು ಇದನ್ನು ಒಳಗೆ ತುಂಬೋದನ್ನು ತುಂಬಿ ಒಂದೊಂದು ಎಣ್ಣೆ ಹಾಕ್ಬಿಡೋಣ. ನೋಡಿ ಬದ್ನಿಕಾಯಿನ ಎಲ್ಲ ತುಂಬಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಬಿಡಬೇಕು. ಕುದಿಯೋಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀರು ಹಾಕ್ಕೋರಿ. ಹುಳಿ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹುಳಿನೂ ಒಗ್ಗರಣೆ ಹಾಕ್ಕೋಬೋದು. ಈಗ ಇದನ್ನು ಮುಚ್ಚಿ ಕುದಿಯೋಕ್ಕೆ ನೋಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೈ ಆಡಿಸಿದ್ರೆ ಚೆನ್ನಾಗಿ ಕುದ್ದಿದೆ ಎಲ್ಲ. ಬದ್ನಿಕಾಯಿ ಎಣ್ಗಾಯಿ ಚೆನ್ನಾಗಿ ಆಗಿದೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದು ಕಾಮನ್ನಾಗಿ ಶೇಂಗಾ ಹಾಕಿ ಇಲ್ಲ ಆ ಥರ ಮಾಡೋದು. ಮತ್ತು ಹಸಿ ಕೊಬ್ಬರಿ ಹಾಕಿಬಿಟ್ಟು ಅದೊಂಥರ ಮಾಡ್ತಾರೆ.
ಅದ್ರ ಬದಲು ಇದೊಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಈ ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ.